ಕೋಮುವಾದ ಅಂತಂದ್ರೆ RSS ನ ಯಾವೊಬ್ಬ ಸ್ವಯಂ ಸೇವಕಂಗೂ ಗೊತ್ತೇ ಇಲ್ಲ ಕಣ್ರಿ ಮರಿ ಖರ್ಗೆ ಅವರೇ. ಕೋಮುವಾದ ಏನಿದ್ರು ಕಾಂಗ್ರೆಸ್ನ ಬಳುವಳಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನೀವು ನಮ್ಮ ಧರ್ಮ ಶಿಕ್ಷಣವನ್ನು ಕಲೀಲಿಕ್ಕಾಗದೇ ಇರುವಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿದಂತಹ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಇಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟವನ್ನ ಪಡ್ತೀನಿ. ಮರಿ ಖರ್ಗೆ ಅವರು ಇವ್ರಿಗೆ ಮೊದಲಿಂದಾನು RSS ಅಂದ್ರೆ ಆಗಲ್ಲ ಬಿಡಿ, ಅಲರ್ಜಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದ್ರೆ ಇವ್ರಿಗೆ ಯಾಕೋ ಮೈಯೆಲ್ಲ ಒಂಥರ ತುರಿಕೆ ಉಂಟಾಗ್ಬಿಡುತ್ತೆ. ಇಚ್ಕಾರ್ಡ್ ಹಾಕೊಂಡಂಗೆ ಆಡ್ತಾ ಇರ್ತಾರೆ. ಎಲ್ಲವನ್ನೂ ಬಲ್ಲವರು ಇವರು, ಪಾಪ ಮಹಾನ್ ಪ್ರಾಜ್ಞರು ಇವರು, ಮಹಾನ್ ಜ್ಞಾನಿಗಳು. ಪ್ರಶ್ನಿಸುವ ಹಕ್ಕನ್ನು ಕೂಡ ಸಂವಿಧಾನ ಕೊಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಈ ಮರಿ ಖರ್ಗೆಗೆ ಗೊತ್ತಿಲ್ಲ. ಮೂಲ ಆಶಯವನ್ನೇ ನಾವು ಬಲಿ ಕೊಟ್ಬಿಟ್ಟಾಗ ಸಂವಿಧಾನಕ್ಕೆ ಬೆಲೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕೋ ಕೇಳಬಾರ್ದು ನೀವೇ ನಿರ್ಧಾರ ಮಾಡಿ. ಸಂವಿಧಾನಕ ಹತ್ಯಾ ದಿವಸ ಅಂತ ಇವತ್ತು ದೇಶದೆಲ್ಲೆಡೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಾಗಾರಗಳು ನಡೀತಾ ಇರೋದು. ಹಾಗಾದ್ರೆ ಎಮರ್ಜೆನ್ಸಿಯನ್ನ ಏರ್ಲೇ ಇಲ್ವಾ? ಜನಗಳನ್ನ ತೊಂದರೆಗೆ ಈಡು ಮಾಡಲೇ ಇಲ್ವಾ ಈ ಕಾಂಗ್ರೆಸ್ ಪಾರ್ಟಿ ಅನ್ನೋಂಥ ಪ್ರಶ್ನೆಯನ್ನ ಈ ಕಾಂಗ್ರೆಸ್ಸಿಗರು ಮುಂದೆ ಇಟ್ಕೊಬೇಕು. ಈ ಸಂವಿಧಾನ ಅಂದ್ರೆ ಇವರ ಕಾಂಗ್ರೆಸ್ಸಿಗರ ಒಂದು ಸ್ವತ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವರು ಮಾತ್ರ ಅಧಿಕಾರಕ್ಕೆ ಬಂದಾಗ ಏನು ಬೇಕಾದ್ರೂ ಮಾರ್ಪಾಡುಗಳನ್ನ ಮಾಡಬಹುದು, ಹೆಂಗ್ ಬೇಕಾದ್ರೂ ಮಾರ್ಪಾಡು ಮಾಡಬಹುದು, ಅದು ಸಂವಿಧಾನ ಆಗ್ಬಿಡುತ್ತೆ, ಸಾಂವಿಧಾನಿಕವಾಗೇ ಇರುತ್ತೆ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ದೇಶದ ಮೇಲೆ ಯಾಕೆ ಹೇಳಿದ್ರು ಅನ್ನೋದಕ್ಕೆ ನಿಮ್ಗೆ ಉತ್ತರ ಗೊತ್ತಿದೆಯೇನ್ರಿ ಮರಿ ಖರ್ಗೆ ಅವರೇ? ನಿಮ್ಗೇನಾದ್ರೂ ತಾಕತ್ ಅನ್ನೋದಿದ್ರೆ ನಿಷೇಧ ಮಾಡಿರುವಂತ PFI ಇದೆಯಲ್ಲ, PFI ನ ಆಕ್ಟಿವಿಟಿಗಳಿಗೆ ನೀವು ಕಡಿವಾಣ ಹಾಕ್ರಿ. ಮರಿ ಖರ್ಗೆ ಅವ್ರ RSS ಯಾರ್ದೋ ಕೈಯನ್ನ ಕಾಲನ್ನ ಹಿಡಿಯೋದನ್ನ ಯಾವ ಒಬ್ಬ ಸ್ವಯಂ ಸೇವಕನಿಗೂ ಹೇಳ್ಕೊಟ್ಟಿಲ್ಲ. ಮತ್ತೆ ಯಾವೊಬ್ಬ ಸ್ವಯಂ ಸೇವಕನು ಬಂದು ಕೈ ಹಿಡಿದು ಹೇಳ್ಕೊಂಡೋಗಲ್ಲ. ಯಾವನಲ್ಲಿ ರಾಷ್ಟ್ರ ಪ್ರೇಮ ಅನ್ನೋದಿದೆಯೋ, ಭಾರತ ಮಾತೆಯನ್ನ ತಾಯಿ ಅಂತ ಪ್ರೀತಿ ಮಾಡ್ತಾನೋ, ಈ ಮಾತೃಭೂಮಿಯನ್ನ ತಾಯಿ ಅಂತ ಪ್ರೀತಿ ಮಾಡ್ತಾನೋ, ಅವನು ಸ್ವಯಂ ಸೇವಕನಾಗ ಅವನೇ ಹೋಗ್ತಾನೆ RSSಗೆ. ಯಾರ ಕಾಲನ್ನು ಹಿಡಿಯೋದನ್ನ RSS ಸ್ವಯಂ ಸೇವಕರು ಕಲ್ತಿಲ್ಲ, ಮುಂದೆ ಕಲಿಯೋದಿಲ್ಲ. ಮರಿ ಖರ್ಗೆ ಅವರೇ, ಅಧಿಕಾರಕ್ಕೋಸ್ಕರ, ನಿಮ್ಮ ಮತ ಬ್ಯಾಂಕಿಗೋಸ್ಕರ ನೀವು ಬೇಕಾದ್ರೆ ಓಲೈಕೆ ಮಾಡ್ಬೋದು, ಇನ್ನೊಬ್ರು ಕೈ ಕಾಲನ್ನ ನೀವು ಹಿಡಿದಿರ್ಬೋದು, ನಿಮ್ಮ ತಂದೆಯವರು ಹಿಡಿದಿರ್ಬೋದು. ಭಾರತ ಮಾತೆಯ ಒಂದು ಏಳಿಗೆಗೋಸ್ಕರ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಬೇಕು ಅನ್ನೋದನ್ನೇ RSS ಕಲ್ಸ್ಕೊಟ್ಟಿರೋದು. ನಾವು ಅದನ್ನೇ ಮಾಡ್ತೀವಿ. 10 ತಲೆಮಾರಿಗೂ ತಿನ್ನೋಷ್ಟು ಆಸ್ತಿಯನ್ನ ಯಾವೊಬ್ಬ ಸ್ವಯಂ ಸೇವಕನು ಮಾಡಿಟ್ಕೊಂಡಿಲ್ಲ ಕಣ್ರಿ ಖರ್ಗೆ ಅವರೇ. ಹಂಗಾಗಿ ದೇಶ ಪ್ರೇಮ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ಸಾಧ್ಯ ಆದ್ರೆ ನೀವು ನಿತ್ಯ ಶಾಖೆಗಳಿಗೆ ಬಂದು ಕಲ್ತ್ಕೊಳ್ಳಿ. ಆಮೇಲೆ RSS ನ ಬಗ್ಗೆ ನೀವು ದೋಷಾರೋಪಣೆಯನ್ನ ಮಾಡುವಿರಂತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡುವ ತಾಕತ್ತು ಮರಿ ಖರ್ಗೆಗಿದೆಯಾ? ಮರಿ ಖರ್ಗೆ ಯಾಕೆ ಮಿರ್ಚಿ ಪೌಡರ್ ಹಾಕೊಂಡಂಗೆ ಆಡ್ತಾ ಇದ್ದಾರೆ? ಈ ಎಲ್ಲ ವಿಷಯನ ನಾವಿವತ್ತು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಇತ್ತೀಚೆಗೆ ದತ್ತಾತ್ರೇಯ ಹೊಸಬಾಳೆಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನಂತ ಹೇಳಿದ್ರೆ, ಇವಾಗ ಎಮರ್ಜೆನ್ಸಿ ಮಾಡಿದ್ರಲ್ಲ, ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿದ್ರಲ್ಲ ಅಸಂವಿಧಾನಿಕವಾಗಿ, ಅದರ ಕುರಿತಾಗಿ ಒಂದು ಮಾತನ್ನು ಕೊಟ್ಟಿದ್ರು, ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಈಗ ಸಂವಿಧಾನದ ಮೂಲ ಪೀಠಿಕೆ ಇದೆಯಲ್ಲ, ಅದರಲ್ಲೇ ನಮ್ಮ ಸಂವಿಧಾನದ ಆಶಯ ಅಡಗಿರ್ತಕ್ಕಂಥದ್ದು. ಬಾಬಾ ಸಾಹೇಬರು ರಚನೆ ಮಾಡಿರುವಂತಹ ಸಂವಿಧಾನದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರಜಾಸತ್ತಾತ್ಮಕ ಸಾರ್ವಭೌಮ ಗಣತಂತ್ರ ಅಂತ ಇತ್ತು. ಇದರಲ್ಲಿ 2 ಪದಗಳನ್ನು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ವಿರೋಧ ಪಕ್ಷಗಳು ಅಸ್ತಿತ್ವದಲ್ಲೇ ಇಲ್ಲದೆ ಇರುವಾಗ, ಇದು ಪಾರ್ಲಿಮೆಂಟೇ ಅಸ್ತಿತ್ವದಲ್ಲೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡದೆ, ಪತ್ರಿಕಾ ಸ್ವಾತಂತ್ರ್ಯದ ಹರಣ ಇರುವಂಥ ಕಾಲದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಅನ್ನುವಂತಹ 2 ಪದಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ 2 ಪದಗಳು ನಮ್ಮ ಸಂವಿಧಾನದ ಮೂಲ ಆಶಯಕ್ಕೆ ಪೂರಕವಾಗಿದೆಯೋ ವಿರುದ್ಧವಾಗಿದೆಯೋ, ಇದು ಇಲ್ಲಿ ಇರಬೇಕೋ ಅಥವಾ ಇರಬಾರದೋ ಅನ್ನುವಂತಹ ಚರ್ಚೆ ನಡಿಬೇಕು ಅಂತ ಮಾತ್ರ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿರ್ತಕ್ಕಂಥದ್ದು. ಅದನ್ನು ಚರ್ಚೆಯ ವಿಷಯ. ಅದು ಹೇಗೆ ಸಂವಿಧಾನ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಗುರುತರವಾದ ಜವಾಬ್ದಾರಿಯೋ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಲಾಗಿದೆಯೋ, ಅದೇ ರೀತಿ ಪ್ರಶ್ನಿಸುವ ಹಕ್ಕನ್ನು ಕೂಡ ಸಂವಿಧಾನ ಕೊಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಈ ಮರಿ ಖರ್ಗೆಗೆ ಗೊತ್ತಿಲ್ಲ. ಈತ ಸಂವಿಧಾನವನ್ನು ಏನು ಮಾಡಿದ್ದಾರೆ ಅಂದರೆ, ಸಂವಿಧಾನ ಅಂದರೆ ಇವರ ಕಾಂಗ್ರೆಸ್ಸಿಗರ ಒಂದು ಸ್ವತ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಯಾರು ಸಂವಿಧಾನದ ಬಗ್ಗೆ ಮಾತಾಡಬಾರ್ದು, ಈ ದೇಶದಲ್ಲಿ ಆಗುವಂಥ ಅನ್ಯಾಯಗಳ ಬಗ್ಗೆ ಮಾತಾಡಬಾರ್ದು, ಯಾವುದೇ ವಿಚಾರವನ್ನು ರಾಷ್ಟ್ರೀಯ ವಿಚಾರಧಾರೆಯ ಕುರಿತಾಗಿ ಯಾವುದೇ ವಿಚಾರವನ್ನು ಮಾತಾಡಬಾರ್ದು. ಇವರು ಮಾತ್ರ ಅಧಿಕಾರಕ್ಕೆ ಬಂದಾಗ ಏನು ಬೇಕಾದರೂ ಮಾರ್ಪಾಡುಗಳನ್ನು ಮಾಡ್ಬೋದು, ಹೆಂಗೆ ಬೇಕಾದರೂ ಮಾರ್ಪಾಡು ಮಾಡ್ಬೋದು, ಅದು ಸಂವಿಧಾನ ಆಗ್ಬಿಡುತ್ತೆ, ಸಾಂವಿಧಾನಿಕವಾಗೇ ಇರುತ್ತೆ. ಇಷ್ಟಕ್ಕೂ ಮರಿ ಖರ್ಗೆಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ,
ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ದೇಶದ ಮೇಲೆ ಯಾಕೆ ಹೇರಿದ್ರು ಅನ್ನೋದಕ್ಕೆ ನಿಮ್ಗೆ ಉತ್ತರ ಗೊತ್ತಿದೆಯೇನ್ರಿ ಮರಿ ಖರ್ಗೆ ಅವರೇ? ಅವರ ಒಂದು ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ದೇಶದ ಮೇಲೆ ಎಮರ್ಜೆನ್ಸಿ ಹೇರಿದ್ರು. ಆದರೆ ಸಂವಿಧಾನದಲ್ಲಿ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ರಚನೆ ಮಾಡುವಾಗ ಇದೇ ವಿಷಯಗಳು ಮುನ್ನೆಲೆಗೆ ಬಂದಿತ್ತು. ಆಗ ಪ್ರಬಲವಾಗಿ ವಿರೋಧ ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನದ ಅನ್ವಯ ಏನಾಗುತ್ತೆ ಅಂದರೆ, ಮೂಲ ಆಶಯಕ್ಕೆ ಎಲ್ಲೂ ಕೂಡ ಧಕ್ಕೆ ಬರ್ಬೋದು. ಅಂದರೆ ಈ ಸಂವಿಧಾನದ ಪೀಠಿಕೆ ಇದೆಯಲ್ಲ, ಇದನ್ನು ಎಲ್ಲೂ ಕೂಡ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಆರ್ಟಿಕಲ್ಗಳು ಏನಿದ್ದಾವೆ ಅವುಗಳನ್ನು, ಅನುಚ್ಛೇದಗಳು, ಇವುಗಳನ್ನು ತಿದ್ದುಪಡಿ ಮಾಡಿ ಕಾಲಕ್ಕೆ ಅಪ್ಡೇಟ್ ಮಾಡುವಂತಹ ಒಂದು ಅವಕಾಶವನ್ನು ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಬಹುಮತದಲ್ಲಿರುವಂಥ ಸರ್ಕಾರ ಅನುಚ್ಛೇದಗಳನ್ನು ಮತ್ತು ಆರ್ಟಿಕಲ್ಗಳನ್ನು ಮಾತ್ರ ಇದನ್ನು ಮಾಡ್ಬೋದು, ಆ್ಯಕ್ಟ್ಗಳನ್ನು ತಿದ್ದುಪಡಿ ಮಾಡ್ಬೋದು, ಹಳೆಯ ಆ್ಯಕ್ಟ್ಗಳಿಗೆ ಪುನರ್ಜೀವನ ಕೊಡೋದಕ್ಕೋಸ್ಕರ. ಆದರೆ ಮೂಲ ಆಶಯವನ್ನೇ ನಾವು ಬಲಿ ಕೊಟ್ಬಿಟ್ಟಾಗ ಸಂವಿಧಾನಕ್ಕೆ ಬೆಲೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕೋ ಕೇಳಬಾರ್ದೋ ನೀವೇ ನಿರ್ಧಾರ ಮಾಡಿ. ಹಾಗಾಗಿ ಇವತ್ತು ದತ್ತಾತ್ರೇಯ ಹೊಸಬಾಳೆಯವರು ಸಂವಿಧಾನವನ್ನು ಕೊಂದಿದ ದಿನ ಅಂತ ಎಮರ್ಜೆನ್ಸಿಯನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸಂವಿಧಾನಕ ಹತ್ಯಾ ದಿವಸ ಅಂತ ಇವತ್ತು ದೇಶದೆಲ್ಲೆಡೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಾಗಾರಗಳು ನಡೀತಾ ಇರೋದು. ಹಾಗಾದರೆ ಎಮರ್ಜೆನ್ಸಿಯನ್ನು ಏರ್ಲೇ ಇಲ್ವಾ? ಜನಗಳನ್ನು ತೊಂದರೆಗೆ ಈಡು ಮಾಡಲೇ ಇಲ್ವಾ ಈ ಕಾಂಗ್ರೆಸ್ ಪಾರ್ಟಿ ಅನ್ನೋಂಥ ಪ್ರಶ್ನೆಯನ್ನು ಈ ಕಾಂಗ್ರೆಸ್ಸಿಗರು ಮುಂದೆ ಇಟ್ಕೊಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ CM ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು, ಇದೆಲ್ಲ ಅವಾಗಲೇ ಚರ್ಚೆ ಆಗಿಬಿಟ್ಟೆ ಸೇರಿಸ್ಬಿಟ್ಟಿರೋದು ಅಂತ ಅವ್ರು ಹೇಳ್ತಾರೆ. ಕಾಂಗ್ರೆಸ್ಸಿಗರಿಗೆ ನಾವು ಯಾವ ರೀತಿಯಾದಂಥ ಯಾವ ರೀತಿಯಾಗಿ ಪ್ರಶ್ನೆ ಕೇಳಬೇಕು ಅನ್ನೋದೇ ಅರ್ಥ ಆಗದೆ ಇರುವಂಥ ಗೊಂದಲಮಯವಾದ ವಾತಾವರಣವನ್ನು ಈ ದೇಶದಲ್ಲಿ ಇವರು ಇವತ್ತು ನಿರ್ಮಾಣ ಮಾಡಿಟ್ಟಿರ್ತಕ್ಕಂಥದ್ದು. ನೋಡಿ ಸಿದ್ದರಾಮಯ್ಯನವರೇ, ನಾನು ಈ ಮೂಲಕ ನಿಮಗೊಂದು ಪ್ರಶ್ನೆಯನ್ನು ಇಡಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗ ಸಂವಿಧಾನದ ರಚನಾ ಮಂಡಳಿ ಏನಿತ್ತಲ್ಲ, ಅದಕ್ಕೆ ಚೇರ್ಮನ್ ಆಗಿದ್ದು ಯಾರು ರೀ? ಸಿದ್ದರಾಮಯ್ಯನವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಾನೇ ರೀ. ಅವರು ಇದಕ್ಕೆ ಒಮ್ಮತ ಇಲ್ಲ, ಸಹಮತ ಇಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ವೇನ್ರಿ? ಇವತ್ತು ಪ್ರಪಂಚದಲ್ಲಿ ಯಾರಾದರೂ ಅತಿ ಹೆಚ್ಚಿಗೆ ಓದಿದಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಣ್ರಿ. ಅದನ್ನು ಎಲ್ಲಿ ಬೇಕಾದ್ರೂ ಹೆಮ್ಮೆಯಿಂದ ಹೇಳ್ತೀವಿ ನಾವು. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ದೇಶದ ಮಣ್ಣಿಗೆ ಹೊಂದುವಂಥ ಸಂವಿಧಾನವನ್ನು ಕೊಡಬೇಕನ್ನೋದೇ ಅವ್ರ ಆಶಯ ಇದ್ದಿದ್ದು. ಹಾಗಾಗಿ ಅವ್ರೇನು ಮನುಸ್ಮೃತಿಯನ್ನು ಕಾಪಿ ಚಾಟ್ ಮಾಡಲಿಲ್ಲ ಕಣ್ರಿ. ಮನುಸ್ಮೃತಿ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ನೀವ್ಯಾಕೆ ಅದನ್ನು ತೇಲಿ ಬಿಡ್ತೀರಾ? ಚರ್ಚೆ ಆಗಿತ್ತು ಅಂತ ಹೇಳಿದ್ರಲ್ಲ, ಅಲ್ಲಿ ಶಾ ಅನ್ನೋರು ಇದನ್ನು ಜಾತ್ಯತೀತ ಮತ್ತು ಸಮಾಜವಾದದ ಪದವನ್ನು ಸೇರಿಸ್ಬೇಕಂದಾಗ 2 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಬಲವಾಗಿ ವಿರೋಧ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ರಚನಾ ಸಮಿತಿಯಲ್ಲಿ ಆಗಿರತಕ್ಕಂಥ ಬೆಳವಣಿಗೆ. ನೀವು ಇವತ್ತೇನು ಹೇಳ್ತಾ ಇದ್ದೀರಾ? ಚರ್ಚೆ ಆಗಿಬಿಟ್ಟಿತ್ತು ಅಂತ ಹೇಳ್ತಾ ಇದ್ದೀರಲ್ಲ. ಎಮರ್ಜೆನ್ಸಿಯನ್ನು ಏರಿದಾಗ ಸಂಸತ್ತೇ ಇದು ಇರಲಿಲ್ವಲ್ಲ, ಶಾಸಕ ಮಂಡಳಿಯಲ್ಲೇ ಅಸ್ತಿತ್ವದಲ್ಲಿ ಇರಲಿಲ್ವಲ್ಲ, ಅಲ್ಲಿ MLA MP ಯಾರಿಗೂ ಅಧಿಕಾರನೇ ಇರಲಿಲ್ಲಲ್ಲ. ಅವಾಗ ಹೆಂಗ್ರಿ ಚರ್ಚೆ ಮಾಡಿದ್ರು ಹೇಳಿ ಸಿದ್ದರಾಮಯ್ಯನವರೇ? ಹೆಂಗೆ ಚರ್ಚೆ ನಡೆದಿತ್ತು? ಒಂದೇ ಪಕ್ಷದ ವ್ಯಕ್ತಿಗಳು, ಒಂದೇ ಪಕ್ಷದ MP ಗಳು ಕೂತ್ಕೊಂಡು ಚರ್ಚೆ ಮಾಡ್ರೆ ಅದನ್ನು ಚರ್ಚೆ ಅಂತ ಹೇಳೋದಿಲ್ಲ ಸಿದ್ದರಾಮಯ್ಯನವರೇ. ಅದನ್ನು ಏನಂತ ಹೇಳ್ತಾರೆ ಅಂತಂದರೆ ಏಕಪಕ್ಷೀಯ ನಿರ್ಧಾರ, ಸರ್ವಾಧಿಕಾರಿ ಧೋರಣೆ ಅಂತ ಹೇಳ್ತಾರೆ. ಎಲ್ಲ ವಿಪಕ್ಷಗಳನ್ನು ಸೇರಿಸ್ಕೊಂಡು ಸ್ಪೀಕರ್ಗಳ ಉಪಸ್ಥಿತಿಯಲ್ಲಿ ಸಂಸತ್ ಭವನದಲ್ಲಿ ಚರ್ಚೆ ಆಗಬೇಕು, ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು. ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಬೇಕು. ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿ ನಿಮಗೆ ಬೇಕಾದಂಗೆ ಸಂವಿಧಾನದಲ್ಲಿ ಮೂಲ ಪೀಠಿಕೆಯಲ್ಲೇ ತಿದ್ದುಪಡಿ ಮಾಡಿದಂಥ ತಪ್ಪು ಇದು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಜನರನ್ನ ಹೆಂಗೆ ಬೇಕೋ ಹಾದಿ ತಪ್ಪಿಸ್ಬೇಕು ಅಂತ ಯಾವುದೋ ಹೇಳಿಕೆಗಳನ್ನು ಕೊಡ್ತಿರಲ್ರಿ. ನಿಮ್ಗೇನಾದರೂ ನೈತಿಕತೆ ಅನ್ನೋದಿದ್ರೆ ಇದಕ್ಕೆಲ್ಲ ಆಧಾರವನ್ನು ಕೊಡಿ, ಚರ್ಚೆ ಆಗೋಗ್ಲಿ. ಇವತ್ತು ಹೆಂಗೂ ನೀವಿವತ್ತು ಅಪಪ್ರಚಾರವನ್ನೇ ಮಾಡೋದಲ್ವಾ? ಹಾಗಾಗಿ ಇವತ್ತು ಈ ವಿಷಯ ಮುನ್ನೆಲೆಗೆ ಬಂದಿದೆ, ನೀವು ಆಧಾರಗಳನ್ನು ಕೊಡಿ. ಜಾತ್ಯತೀತವಾದ ಮತ್ತು ಸಮಾಜವಾದವನ್ನು ಸೇರಿಸೋದಕ್ಕೆ ಎಲ್ಲಿ ಅನುಮೋದನೆ ಕೊಟ್ಟಿದೆ ಸಂಸತ್ತಲ್ಲಿ, ಇದು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅನ್ನೋದಕ್ಕೆ ನೀವು ಇವತ್ತು ಕೊಡಬೇಕು, ಸಾಕ್ಷ್ಯವನ್ನು ಕೊಡಬೇಕು. ನಿನ್ನೆ ಮರಿ ಖರ್ಗೆ ಅವರು, ಇವ್ರಿಗೆ ಮೊದಲಿಂದನೂ RSS ಅಂದರೆ ಆಗಲ್ಲ ಬಿಡಿ, ಅಲರ್ಜಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದರೆ ಇವ್ರಿಗೆ ಯಾಕೋ ಮೈಯೆಲ್ಲ ಒಂಥರ ತುರಿಕೆ ಉಂಟಾಗ್ಬಿಡುತ್ತೆ. ಇಚ್ಕಾರ್ಡ್ ಹಾಕ್ಕೊಂಡಂಗೆ ಆಡ್ತಾ ಇರ್ತಾರೆ. ಎಲ್ಲವನ್ನೂ ಬಲ್ಲವರು ಇವರು, ಪಾಪ ಮಹಾನ್ ಪ್ರಾಜ್ಞರು ಇವರು, ಮಹಾನ್ ಜ್ಞಾನಿಗಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಗೊತ್ತೇನ್ರಿ ಮರಿ ಖರ್ಗೆ ಅವರೇ? ನೀವು ಇವತ್ತೇನಂತ ಹೇಳಿಕೆ ಕೊಟ್ಟಿದ್ದೀರಾ? 2 ಸಲ RSS ಬ್ಯಾನ್ ಮಾಡಿದ್ವಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು.
ಬಂದ್ಬಿಟ್ಟು ಕೈಕಾಲು ಹಿಡಿದು ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ನಿಷೇಧವನ್ನು ತೆರವು ಮಾಡಿಕೊಂಡ್ರು. ಮುಂದೊಂದು ದಿನ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದರೆ ಕೇಂದ್ರದಲ್ಲಿ ನಾವು RSS ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ನಿಮ್ಗೇನಾದರೂ ತಾಕತ್ತು ಅನ್ನೋದಿದ್ರೆ ಇವಾಗವರೆಗೂ ಯಾವ ಭಯೋತ್ಪಾದನಾ ಸಂಘಟನೆಗಳನ್ನು ನಿಷೇಧ ಮಾಡಿದೆಯೋ ಕೇಂದ್ರ ಸರ್ಕಾರ, ಅಂತಹ ಸಂಘಟನೆಗಳ ವಿರುದ್ಧವಾಗಿ ಕೆಲಸ ಮಾಡೋದನ್ನು ಕಲ್ತ್ಕೊಳ್ರಿ. ಮರಿ ಖರ್ಗೆ ಅವರೇ, ನಿಮ್ಮ ವೋಟ್ ಬ್ಯಾಂಕ್ನ ರಾಜಕಾರಣ ಮಾಡಿಕೊಂಡು ಎಲ್ರಿ ಹೇಳಿದೆ ಸಂವಿಧಾನ ವಂಶವಾಹಿನಿಯಾಗಿ ಆಡಳಿತ ನಡೆಸಬೇಕು ಅಂತ? ನಿಮ್ಮದೇ ಕಾಂಗ್ರೆಸ್ ಪಾರ್ಟಿಯ ನೆಹರೂರವ್ರು ಆಳ್ವಿಕೆ ಮಾಡ್ರು ಈ ದೇಶದ ಮೇಲೆ, ಇಂದಿರಾ ಗಾಂಧಿಯವರು ಆಳ್ವಿಕೆ ಮಾಡ್ರು, ರಾಜೀವ್ ಗಾಂಧಿಯವರು ಆಳ್ವಿಕೆ ಮಾಡ್ರು, ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ನ ಒಂದು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಲೇ ಇಲ್ಲ ಇವತ್ತವರೆಗೂ ಯಾರಿಗೂ. ಇವಾಗೇನೋ ನಿಮ್ಮ ತಂದೆಯವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಹಿಂಗೆ ನಾಲ್ಕು ತಲೆಮಾರುಗಳ ಕಾಲ ಒಂದೇ ಕುಟುಂಬದ ಕೈಯಲ್ಲಿ ಈ ದೇಶದ ಆಡಳಿತ ಇದ್ರೆ ಇದನ್ನ ಪ್ರಜಾಪ್ರಭುತ್ವ ಅಂತಾರ, ಪಿತೃಶಾಹಿ ಆಡಳಿತ ಅಂತಾರ? ನೀವೇ ಉತ್ತರ ಹೇಳ್ರಿ. ವಂಶವಾಹಿನಿ ಆಡಳಿತ ನಡೆಸ್ತಾರಲ್ಲ, ಇದ್ರ ಬಗ್ಗೆ ಮಾತಾಡ್ರಿ. RSSನ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ತಾವು ಯೋಚನೆ ಮಾಡಿ ಜವಾಬ್ದಾರಿಯುತವಾದ ಹೇಳಿಕೆಗಳನ್ನು ಕೊಡೋದನ್ನ ತಿಳ್ಕೊಳ್ಳಿ. RSS ಯಾರ್ದೋ ಕೈಯನ್ನು ಕಾಲನ್ನು ಹಿಡಿಯೋದನ್ನು ಒಬ್ಬ ಸ್ವಯಂ ಸೇವಕನಿಗೂ ಹೇಳ್ಕೊಟ್ಟಿಲ್ಲ. ಮತ್ತು ಯಾವೊಬ್ಬ ಸ್ವಯಂ ಸೇವಕನು ಬಂದು ಕೈ ಹಿಡಿದು ಹೇಳ್ಕೊಂಡೋಗಲ್ಲ. ಯಾವನಲ್ಲಿ ರಾಷ್ಟ್ರ ಪ್ರೇಮ ಅನ್ನೋದಿದೆಯೋ, ಭಾರತ ಮಾತೆಯನ್ನು ತಾಯಿ ಅಂತ ಪ್ರೀತಿ ಮಾಡ್ತಾನೋ, ಈ ಮಾತೃಭೂಮಿಯನ್ನು ತಾಯಿ ಅಂತ ಪ್ರೀತಿ ಮಾಡ್ತಾನೋ, ಅವನು ಸ್ವಯಂ ಸೇವಕನಾಗಿ ಅವನೇ ಹೋಗ್ತಾನೆ RSSಗೆ. RSS ಅಲ್ಲಿ ಮೊದಲನೆಯದಾಗಿ ಕಲಿಸ್ಕೊಡೋದೇ ಸ್ವಾಭಿಮಾನವನ್ನು. ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನೀನು ತಲೆ ಬಗ್ಸಿ ನಿಲ್ಬೇಡ, ತಲೆ ಎದೆ ಎತ್ತಿ ನಡಿ ಅನ್ನೋದನ್ನೇ RSS ಅಲ್ಲಿ ಹೇಳ್ಕೊಡೋದು. ಯಾರ ಕಾಲನ್ನು ಹಿಡಿಯೋದನ್ನ RSS ಸ್ವಯಂ ಸೇವಕರು ಕಲ್ತಿಲ್ಲ, ಮುಂದೆ ಕಲಿಯೋದು ಇಲ್ಲ. ಮರಿ ಖರ್ಗೆ ಅವರೇ, ಅಧಿಕಾರಕ್ಕೋಸ್ಕರ, ನಿಮ್ಮ ಮತ ಬ್ಯಾಂಕಿಗೋಸ್ಕರ ನೀವು ಬೇಕಾದ್ರೆ ಓಲೈಕೆ ಮಾಡ್ಬೋದು, ಇನ್ನೊಬ್ರ ಕೈ ಕಾಲನ್ನು ನೀವು ಹಿಡ್ದಿರ್ಬೋದು, ನಿಮ್ಮ ತಂದೆಯವರು ಹಿಡ್ದಿರ್ಬೋದು. ಆದರೆ RSSನ ಸ್ವಯಂ ಸೇವಕ ಯಾರ ಕಾಲನ್ನು ಹಿಡಿಯೋದಿಲ್ಲ ಅನ್ನೋದನ್ನ ನೀವು ನಿದ್ದೆಯಲ್ಲೂ ಕೂಡ ನೆನ್ಪಿಟ್ಕೊಳ್ರಿ. RSSನ ಬಗ್ಗೆ ಪ್ರಶ್ನೆ ಮಾಡುವಾಗ ಜವಾಬ್ದಾರಿಯುತವಾದ ಹೇಳಿಕೆಯನ್ನು ಕೊಡಿ. ದತ್ತಾತ್ರೇಯ ಹೊಸಬಾಳೆಯವರು ಅವರ ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ ಅಷ್ಟೇ. ಅವರೆಲ್ಲೂ ತೆಗೆದಾಕ್ಬಿಡಿ, ನಿಷೇಧ ಮಾಡಿಬಿಡಿ ಅಂತೇನು ಹೇಳಿಲ್ಲ. ಆದರೆ ಚರ್ಚೆಗೆ ಅರ್ಹವಾದ ವಿಷಯ ಅಂತ ಅಷ್ಟೇ ಹೇಳಿರೋದು. ಅದನ್ನು ಅಪಪ್ರಚಾರ ಮಾಡ್ತಿರಲ್ರಿ. ನಾಚಿಕೆ ಆಗಲ್ವಾ ನಿಮ್ಮಂಥವ್ರಿಗೆಲ್ಲ? ನೀವೆಷ್ಟು ವರ್ಷದಿಂದ MLA ಆಗಿದ್ದೀರಾ? ನಿಮ್ಮ ತಂದೆಯವರು ಎಷ್ಟು ವರ್ಷದಿಂದ MLA ಆಗಿದ್ದಾರೆ? ನಿಮ್ಮ ತಂದೆಯವರು ನನಗೆ ಗೊತ್ತಿದ್ದಂಗೆ 7 ಬಾರಿಯೋ 8 ಬಾರಿಯೋ MLA ಆಗಿದ್ದಾರೆ. ಬೇರೆ ಒಬ್ರಿಗೆ ಅವಕಾಶ ಬಿಟ್ಕೊಡ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬರಲ್ವಲ್ರಿ? ಇಂಥ ಪ್ರಶ್ನೆ ಎತ್ತಿದ್ರೆ ನಮ್ಮನ್ನು ಸಂವಿಧಾನದ ವಿರೋಧಿಗಳು ಅಂತ ಹೇಳ್ತೀರಾ? ಸಂವಿಧಾನದ ವಿರೋಧಿಗಳು ಅಂತೀರಾ? ಇವ್ರಿಗೆ ಬೇರೆಯವ್ರನ್ನ ಕಂಡ್ರೆ ಆಗಲ್ಲ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತೀರಾ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ವಿಷಯಗಳನ್ನು ಅವತ್ತೇ ಪೂರ್ವ ನಿರ್ಧರಿತವಾಗೇನೆ ಇದರಲ್ಲಿ ಈ ರೀತಿಯಾದ ಜಾತ್ಯತೀತತೆ, ಸಮಾಜವಾದದ ಬಗ್ಗೆ ವಿರೋಧ ಇತ್ತು ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಆಂತರಿಕ ಸಂವಿಧಾನವನ್ನೇ ಬಲಿ ಕೊಟ್ಟಂಥ ಪಕ್ಷ ನಿಮ್ಮದು. ನೆಹರು ಅವ್ರು ಹೆಂಗ್ರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಲಿ ಆಗಿದ್ದು ಅಥವಾ ಪ್ರಧಾನಮಂತ್ರಿ ಆಗಿದ್ದು ಅವ್ರಿಗೆ ಬೆಂಬಲ ಐತೇನ್ರಿ? ಆಂತರಿಕ ಸಂವಿಧಾನ ಅವಾಗ ಬಲಿ ಕೊಡಲಿಲ್ವೇನ್ರಿ ಕಾಂಗ್ರೆಸ್ಸಿಗರು? ದೇಶದ ಮೇಲೆ ಎಮರ್ಜೆನ್ಸಿ ಆದಾಗ ಕಾಂಗ್ರೆಸ್ಸು ಸಂವಿಧಾನನ ಬಲಿ ಕೊಡಲಿಲ್ವಾ? ದೇಶದ ಭೂಪ್ರದೇಶಗಳನ್ನು ತಮಗೆ ಮನಸ್ಸೋ ಈಚೆ ಬೇರೆಯವ್ರಿಗೆ ದಾರೆ ಎರೆದು ಕೊಟ್ರಲ್ಲ. ಕಚತೀವಿಂದ ಹಿಡಿದು ಟಿಬೆಟಿಂದ ಹಿಡಿದು ನೇಪಾಳದಿಂದ ಹಿಡಿದು ಎಲ್ಲನೂ ಬಿಟ್ಕೊಟ್ರಲ್ಲಪ್ಪ. LOC ಕಾರ್ಗಿಲಿಂದ ಹಿಡಿದು ಎಲ್ಲ ಬಿಟ್ಕೊಟ್ರಲ್ಲ. ಇವತ್ತು ನಿಮ್ಮ ಬ್ರದರ್ಸು ಅಂತ ಹೇಳ್ತಿರಲ್ಲ, ಮುಲ್ಲಾ ಮುನೀರ ನೆನ್ನೆನೂ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಕಾಶ್ಮೀರ ಭಾರತ ಅಕ್ರಮವಾಗಿ ಇಟ್ಕೊಂಡಿದೆಯಂತೆ ಅದ್ಬಸ್ತಲ್ಲಿ. ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥವ್ರು ನೀವು. ಯಾಕೆ ಅಂತ ಹೇಳಿದ್ರೆ ನೀವು ಜವಾಬ್ದಾರಿಯುತವಾದಂತಹ ಸಚಿವರಾಗಿದ್ದೀರಾ. ಇದ್ರ ಬಗ್ಗೆ ನಿಮಗೆ ಮಾತಾಡೋಕ್ಕೆ ತುಟಿ ಬಿಚ್ಚೋದಕ್ಕೆ ಫೆವಿಕಾಲ್ ಹಾಕ್ಕೊಂಡಿರುತ್ತೆ ನಿಮ್ಮ ತುಟಿಗಳು ಕಚ್ಕೊಂಡ್ಬಿಟ್ಟಿರುತ್ತೆ. ಯಾಕೆಂದರೆ ನಿಮ್ಮ ಮತ ಬ್ಯಾಂಕ್ ಡ್ಯಾಮೇಜ್ ಆಗುತ್ತಲ್ಲ. RSS ಬಗ್ಗೆ ಮಾತಾಡ್ತೀರಾ. RSS ಕಲಿಸಿರೋದೇ ಸ್ವಾಭಿಮಾನವನ್ನು, ರಾಷ್ಟ್ರಪ್ರೇಮವನ್ನು, ಅನ್ಯಾಯದ ವಿರುದ್ಧ ಮಾತಾಡೋದನ್ನೇ ಕಲಿಸಿರೋದು. ರಾಷ್ಟ್ರದ್ರೋಹ ಅಂತ ಹೇಳ್ತಕ್ಕಂಥದ್ದು ಯಾವೊಬ್ಬ ಸ್ವಯಂ ಸೇವಕನ ಅಂತರಾತ್ಮದಲ್ಲಿ ಚಿಗುರು ಹೊಡಿಲಿಕ್ಕೂ ಸಾಧ್ಯನೇ ಇಲ್ಲ ಕಣ್ರಿ. ನಮ್ಮನ್ನೆಲ್ಲ ಏನು ರಾಜಕಾರಣಿಗಳು ಅಂತ ತಿಳ್ಕೊಂಡಿದ್ದೀರಾ? ಭಾರತ ಮಾತೆಯ ಒಂದು ಏಳಿಗೆಗೋಸ್ಕರ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಬೇಕು ಅನ್ನೋದನ್ನೇ RSS ಕಲಿಸ್ಕೊಟ್ಟಿರೋದು. ನಾವು ಅದನ್ನೇ ಮಾಡ್ತೀವಿ. ಅರ್ಥ ಆಯ್ತಲ್ಲ? ನಮ್ಮ ವೃತ್ತಿ ಧರ್ಮವನ್ನು ನಿಭಾಯಿಸ್ಕೊಂಡು, ನಮ್ಮ ಕುಟುಂಬಗಳನ್ನು ನಿಭಾಯಿಸ್ಕೊಂಡು
ನಮ್ಮ ಉಳಿದಂಥ ಸಮಯವನ್ನು ಈ ರಾಷ್ಟ್ರದ ಸೇವೆಗೋಸ್ಕರ ಸಮರ್ಪಣೆ ಮಾಡಿರುವಂಥ ಒಂದು ರಾಷ್ಟ್ರಪ್ರೇಮಿ ಸಂಘಟನೆಯನ್ನು ನಾನು ನಿಷೇಧ ಮಾಡ್ತೀನಿ ಅಂತ ಹೇಳುವಂಥ ವಾಕ್ಯಗಳನ್ನು ಉಚ್ಚಾರಣೆ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಆಗಬೇಕು ಆಗಬಾರ್ದು ಅನ್ನೋಂಥ ಪ್ರಶ್ನೆಯನ್ನು ನೀವು ಇಟ್ಕೊಳ್ಳಿ. ಸ್ನೇಹಿತರೆ, ಇಷ್ಟು ಮನನೊಂದು ಇಷ್ಟು ಆಕ್ರಮಣಕಾರಿಯಾಗಿ ಯಾಕೆ ಇವತ್ತು ಈ ರೀತಿಯಾಗಿ ಮಾತಾಡ್ತಾ ಇರೋದು ಅಂತ ಹೇಳಿದ್ರೆ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ಇವ್ರಿಗೆಲ್ಲ ಒಂಥರ ಕಂಡು ಕಾಣದೇ ಇರೋವಂಥ ಉರಿ. ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶವನ್ನು, ಈ ಭೂಮಿಯನ್ನು, ಮಾತೃಭೂಮಿಯನ್ನು ಸಂರಕ್ಷಣೆ ಮಾಡಬೇಕು, ಜೋಪಾಸನೆ ಮಾಡಬೇಕು, ಇದನ್ನು ವಿಶ್ವಗುರು ಮಾಡಬೇಕು ಅಂತ ಪಣ ತೊಟ್ಟು ನಿಂತಿರುವಾಗ ಜಾತಿ ಅನ್ನೋದೇ ಇರಬಾರ್ದು, ಎಲ್ಲರೂ ಸಮಾನರು ಅಂತ ಹೇಳುವಂತಹ ಒಂದು ವಿಚಾರಧಾರೆಯನ್ನು ಜನರಲ್ಲಿ ಬಿತ್ತುತ್ತಾ ಎಲ್ಲರನ್ನೂ ಸಮಾಜದಲ್ಲಿ ಯಾರು ಹಿನ್ನೆಲೆಯಲ್ಲಿರ್ತಾರೆ ಅಂಥ ವ್ಯಕ್ತಿಗಳನ್ನು ಸಮಾಜದ ಮುನ್ನೆಲೆಗೆ ತಂದು ನಿಲ್ಲಿಸಿ ಇವನೊಬ್ಬ ಸ್ವಯಂ ಸೇವಕ ಅಂತ ಹೇಳುವಂತಹ ಒಂದು ಕೆಲಸವನ್ನು RSS ತನ್ನ ಪಾಡಿಗೆ ತಾನು ಮಾಡ್ತಾ ಇದೆ. ಈ ಮರಿಕರಿಗೆ ಅಂಥವ್ರಿಗೆ ನಿತ್ಯ ಶಾಖೆಗಳನ್ನು ನೋಡಿದ್ರೆ ಮೈಯಲ್ಲೆಲ್ಲ ಕೆಂಡ ಬಿದ್ದಂಗೆ ಆಡ್ತಾರೆ. ನಿತ್ಯ ಶಾಖೆಗೆ ಹೋಗುವಂಥ ಒಂದು ಮಗು ಸಂಸ್ಕಾರವನ್ನು ಕಲ್ತ್ಕೊಂಬರುತ್ತೆ, ದೇಶಪ್ರೇಮದ ಪಾಠವನ್ನು ಕಲ್ತ್ಕೊಂಬರುತ್ತೆ ಅನ್ನೋದು ಇಂಥ ಅಜ್ಞಾನಭರಿತವಾದಂಥ ಮೆದುಳುಗಳಿಗೆ ಅರ್ಥವೇ ಆಗೋದಿಲ್ಲ ಅಂತ ಒಂದು ಮಾತು. ಹಾಗಾಗಿ ಇವತ್ತು ಎಲ್ಲೇ ದೇಶದಲ್ಲಿ ಯಾವುದೇ ವಿಧವಾದಂಥ ಪ್ರಕೃತಿ ವಿಕೋಪಗಳಾದಾಗ, ಯಾವುದಾದ್ರೂ ತೊಂದರೆಗಳಾದಾಗ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಚೀನಾದ ಮೇಲೆ ಯುದ್ಧ ಆದಾಗಲೂ ಕೂಡ RSSನ ಸ್ವಯಂ ಸೇವಕರು ಮದ್ದುಗುಂಡುಗಳನ್ನು ತಗೊಂಡೋಗಿ ಸೈನಿಕರಿಗೆ ಕೊಡೋದ್ರ ಮುಖಾಂತರ, ಗಾಯಾಳು ಸೈನಿಕರುಗಳನ್ನು ಮೇಲಿಂದ ಕೆಳಗಡೆಗೆ ಸಾಗಾಣಿಕೆ ಮಾಡೋದ್ರ ಮುಖಾಂತರ, ಅವ್ರಿಗೆ ಊಟಗಳನ್ನು ತಗೊಂಡೋಗಿ ಕೊಡೋದ್ರ ಮುಖಾಂತರ ಸೇವೆಯನ್ನು ಕೂಡ ಯುದ್ಧದ ಕಾಲದಲ್ಲೂ ಮಾಡಿದ್ದಾರೆ. ಇಷ್ಟೇ ಯಾಕೆ, ನಿನ್ನೆ ಮೊನ್ನೆ ನಡೆದಂಥ ಪೂರಿಯ ಜಗನ್ನಾಥ ಯಾತ್ರೆಯಲ್ಲಿ RSSನ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಸೇವೆಯನ್ನು ಮಾಡಿದ್ದಾರೆ. ಇದೆಲ್ಲ ಕಾಂಗ್ರೆಸ್ಸರಿಗೆ ಬೇಡದೇ ಇರುವಂಥ ವಿಷಯ. ಕೋಮುವಾದಿ ಅಂತ ಕರಿತೀರಲ್ರಿ, ಕೋಮುವಾದ ಅಂತಂದರೆ RSSನ ಯಾವೊಬ್ಬ ಸ್ವಯಂ ಸೇವಕಂಗೂ ಗೊತ್ತೇ ಇಲ್ಲ ಕಣ್ರಿ ಮರಿಕರ್ಗೆ ಅವರೇ. ಕೋಮುವಾದ ಏನಿದ್ರು ಕಾಂಗ್ರೆಸ್ನ ಬಳುವಳಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನೀವು ಹಿಂದೂಗಳಿಗೆ ಸನಾತನ ಪರಂಪರೆಯಲ್ಲಿ ಬಾಳ್ಕೊಂಡು ಬಂದಂಥ ನಾವು ನಮ್ಮ ಧರ್ಮ ಶಿಕ್ಷಣವನ್ನು ಕಲೀಲಿಕ್ಕಾಗದೇ ಇರುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದಂತಹ ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಇಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ಜಾತ್ಯತೀತತೆ ಅನ್ನುವಂಥ ಪದವನ್ನು ಸೇರಿಸಿ ಎಲ್ಲ ಮತಗಳವರು ಅವರ ಧರ್ಮ ಶಿಕ್ಷಣವನ್ನು ಕೊಡಬಹುದು. ಅದಕ್ಕೆ ನೀವು ನಮ್ಮ ದೇವಾಲಯಗಳ ದುಡ್ಡಿಂದ ಅನುದಾನವನ್ನು ಬೇಕಾದ್ರೆ ಕೊಟ್ಬಿಟ್ಟು ಅವ್ರನ್ನ ಸಾಕಿ ಪೋಷಣೆ ಮಾಡಿ ನಿಮ್ಮ ಮತ ಬ್ಯಾಂಕ್ನ ದಾಹ ಏನಿದೆ ಅದನ್ನು ತೀರಿಸ್ಕೊಳ್ತೀರಾ. ಆದರೆ ಅದರ ಎಲ್ಲ ದೋಷವನ್ನು ಹಿಂದೂಗಳ ಮೇಲೆ ಹೇರ್ಲಿಕ್ಕೆ ಹೊರಟಿದ್ದೀರಾ. ಹೀಗೆ ಆದರೆ ಮುಂದೆ ಹಿಂದೂಗಳು ಈ ದೇಶದಲ್ಲಿ ತಲೆ ಎತ್ತಿ ಬಾಳೋದು ಹೇಗೆ ಅನ್ನುವಂಥ ಪ್ರಶ್ನೆ ನಾನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶ ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ, ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ಆದರೆ ನೀವು ಇವತ್ತು RSSನ ಬ್ಯಾನ್ ಮಾಡ್ತೀವಿ, ನಿಷೇಧ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ನಿಮ್ಗೇನಾದರೂ ತಾಕತ್ತು ಅನ್ನೋದಿದ್ದರೆ ನಿಷೇಧ ಮಾಡಿರುವಂಥ PFI ಇದೆಯಲ್ಲ, PFIನ ಆ್ಯಕ್ಟಿವಿಟಿಗಳಿಗೆ ನೀವು ಕಡಿವಾಣ ಹಾಕ್ರಿ. ಅದನ್ನು ಬಿಟ್ಬಿಟ್ಟು ಯಾರು ದೇಶದ ಬಗ್ಗೆ ಹಿತವಾದ ನುಡಿಗಳನ್ನು ಮಾತಾಡ್ತಾರೆ, ದೇಶದ ಪರವಾಗಿ ಯಾರು ನಿಂತ್ಕೊಳ್ತಾರೆ ಅಂಥವ್ರ ಬಗ್ಗೆ ನೀವು ಇವತ್ತು ಹೆದರಿಸಿ ಬೆದರಿಸಿ FIR ಹಾಕೋದ್ರ ಮುಖಾಂತರ, ಅಧಿಕಾರದ ದುರ್ಬಳಕೆಗಳನ್ನು ಮಾಡೋದ್ರ ಮುಖಾಂತರ ಬೆದರಿಸ್ತೀರೇನ್ರಿ. ನಿಮ್ಮ ಗೊಡ್ಡು ಬೆದರಿಕೆಗಳೇ ಯಾರು ಎದುರೋದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಗೇನಾದರೂ ಜವಾಬ್ದಾರಿ ಅನ್ನೋದಿದ್ರೆ ಈ ಕೂಡಲೇ ನೀವು ಕ್ಷಮೆಯನ್ನು ಯಾಚನೆ ಮಾಡಬೇಕು. RSS ಯಾವತ್ತೂ ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡೂ ಇಲ್ಲ, ಮುಂದೆಯೂ ಮಾಡುವುದೂ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ನೀವೊಂದು ತಿಳ್ಕೊಳ್ಳಿ ದಯವಿಟ್ಟು. ನೀವಿವತ್ತು RSSನ ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದೀರಲ್ಲ ವೀರಾವೇಶದಿಂದ. ದೇಶ ಪ್ರೇಮ ಅಂದರೆ ನಿಮ್ಗೇನಾದರೂ ಗೊತ್ತೇನ್ರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ ತನ್ನ ಶೂನ ಸೋಲ್ ಅಂತಾರಲ್ಲ ಕೆಳಗಡೆ, ಆ ಸೋಲ್ ಇಲ್ಲದೆ ಇದ್ರೂ ಮೇಲ್ಗಡೆ ಶೂ ಚೆನ್ನಾಗಿ ಕಾಣಬೇಕು ಪಥಸಂಚಲನದಲ್ಲಿ ಅಂತ ಹಾಕ್ಕೊಂಡು ದೇಶ ಪ್ರೇಮವನ್ನು ಮೆರಿತಾನೆ. ಅವನಿಗಿರೋ ದೇಶ ಪ್ರೇಮದಲ್ಲಿ ನಿಮ್ಗೊಂದೇ 1% ಇಲ್ಲ. ನಿಮ್ಗೇನಾದರೂ ಪ್ರೇಮ ಅನ್ನೋದಿದ್ರೆ ಅದು ಕುರ್ಚಿಯ ಪ್ರೇಮ ಮಾತ್ರ, ಕುರ್ಚಿಯ ಪ್ರೇಮ ಮಾತ್ರ ಹೊರತು ಬೇರೆ ಇನ್ನೇನು ಇಲ್ಲ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವೊಬ್ಬ ಕಾರ್ಯಕರ್ತನೂ ನನಗೆ ಆಸ್ತಿ ಬೇಕು, ಬಂಗ್ಲೆ ಬೇಕು, ಕಂಡಲ್ಲಿ ಮಾಲ್ ಬೇಕು, ಸರ್ಕಾರದ ಎಲ್ಲೆಲ್ಲಿ ಭೂಮಿ ಮಂಜೂರಿ ಮಾಡ್ತಾರೋ ಅಲ್ಲ 10 ಎಕರೆ 20 ಎಕರೆ ಜಾಗ ಬೇಕು ಅಂತ ಕೇಳಲ್ಲ. ಅವನು ಕೇಳೋದೇ ಇಷ್ಟು, ನನಗೆ ಬಟ್ಟೆ ಮತ್ತು ಊಟ ಇದ್ದರೆ ಸಾಕು, ಒಳ್ಳೆ ಆರೋಗ್ಯ ಇದ್ದರೆ ಸಾಕು, ಸದೃಢ ಕಾಯ ಇದ್ದರೆ ಸಾಕು,
ಭಾರತ ಮಾತೆಯ ಸೇವೆ ಮಾಡಿದ್ರೆ ಸಾಕು ಅಂತ ಕೇಳ್ತಾನೆ. ನಿಮ್ಮ ಥರ 10 ತಲೆಮಾರಿಗೂ ತಿನ್ನೋ ಅಷ್ಟು ಆಸ್ತಿಯನ್ನು ಯಾವೊಬ್ಬ ಸ್ವಯಂ ಸೇವಕನು ಮಾಡಿಟ್ಕೊಂಡಿಲ್ಲ ಕಣ್ರಿ ಖರ್ಗೆ ಅವರೇ. ಹಂಗಾಗಿ ದೇಶ ಪ್ರೇಮ ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ಸಾಧ್ಯ ಆದರೆ ನೀವು ನಿತ್ಯ ಶಾಖೆಗಳಿಗೆ ಬಂದು ಕಲ್ತ್ಕೊಳ್ಳಿ. ಆಮೇಲೆ RSSನ ಬಗ್ಗೆ ನೀವು ದೋಷಾರೋಪಣೆಯನ್ನು ಮಾಡುವಿರಂತೆ. ನಮ್ಮದೇನಿದ್ರು ಸೇವಾ ಕಾರ್ಯಗಳು ಅಷ್ಟೇ. ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅಪ್ಪಟ ದೇಶ ಪ್ರೇಮಿಯಾಗಿ ತಯಾರು ಮಾಡೋದು ಮಾತ್ರ RSS ಮಾಡೋದು ಅನ್ನುವಂತಹ ಕನಿಷ್ಠ ಕಾಳಜಿಯನ್ನಾದರೂ ಇಟ್ಕೊಂಡು ಒಂದು ಗೌರವಭರಿತವಾದ ಹೇಳಿಕೆಗಳನ್ನು ಪತ್ರಿಕೆ ಮುಂದೆ ಕೊಡಿ ಅಂತ ಹೇಳೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.